ಇರುವಂತಹ ಪ್ರೀತಿಯನ್ನು ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಕಶ್ಯಪರಿಗೆ ಕರ್ದ್ರು ಮತ್ತೆ ವಿನತೆ ಎಂಬ ಇಬ್ಬರು ಹೆಂಡತಿಯರಿದ್ರು. ಕರ್ದ್ರು ದೇವಿಗೆ ಅನೇಕ ಮಕ್ಕಳು ಹುಡ್ತಿದ್ರು. ಸರ್ಪಗಳೇ ಕರ್ದ್ರು ದೇವಿಯ ಮಕ್ಕಳು. ವಿನತಾದೇವಿಗೆ ಮಕ್ಕಳೇ ಇರಲಿಲ್ಲ. ಅವಳ ಹತ್ರ 2 ಮೊಟ್ಟೆಗಳು ಇದ್ವು. ಒಂದು ದಿವಸ ವಿನತಾದೇವಿ ಬಹಳ ಕುತೂಹಲದಿಂದ ಅವಸರಪಟ್ಟು 2 ಮೊಟ್ಟೆಯಲ್ಲಿರುವ ಒಂದು ಮೊಟ್ಟೆಯನ್ನು ಒಡಿತಾಳಂತೆ. ಆಗ ಆ ಮೊಟ್ಟೆಯಲ್ಲಿರುವಂತಹ ಮಗು ಅರ್ಧ ಭಾಗ ಮಾತ್ರ ಬೆಳೆದಿರತ್ತೆ, ಇನ್ನು ಅರ್ಧ ಭಾಗ ಬೆಳೆದಿರಲ್ಲ. ಹಾಗಾಗಿ ಆ ಮಗು ವಿನತಾದೇವಿಯನ್ನು ಶಪಿಸತ್ತಂತೆ, ನೀನು ಅವಸರಪಟ್ಟು ಈ ಮೊಟ್ಟೆಯನ್ನು ಒಡೆದಿದ್ಯಾ, ಹಾಗಾಗಿ ನೀನು ನಿನ್ನ ಸೌತಿಯೊಂದಿಗೆ ದಾಸ್ಯವನ್ನು ಹೊಂದು ಅಂತ ಹೇಳಿ ಶಾಪವನ್ನ ಕೊಡ್ತಾಳೆ. ಇನ್ನೊಂದು ಹೇಳುತ್ತೆ ಆ ಮಗು, ಏನು ಅಂದ್ರೆ ಇನ್ನೊಂದು ಮೊಟ್ಟೆಯನ್ನು ಅವಸರಪಟ್ಟು ಒಡಿಬೇಡ, ಆ ಒಳಗಿರುವಂತಹ ಮಗು ಚೆನ್ನಾಗಿ ಬಲಶಾಲಿಯಾಗಿ ಬೆಳೆದು ನಿನ್ನ ದಾಸ್ಯವನ್ನ ಕಳಿಯತ್ತೆ ಅಂತ ಹೇಳಿ ಆ ಮೊಟ್ಟೆಯಲ್ಲಿರುವಂತಹ ಮಗು ಹೇಳಿ ಹೋಗ್ಬಿಡತ್ತೆ. ಹೀಗೆ ಆದ ನಂತರ ಕರ್ದ್ರು ದೇವಿಯು ವಿನತಾದೇವಿಯು ಒಂದು ಸಮುದ್ರ ತೀರಕ್ಕೆ ಹೋಗ್ತಾರಂತೆ. ಅಲ್ಲಿ ಉಚ್ಚೈಶ್ರವಸ್ಸು ಎಂಬ ಕುದುರೆ ಇರತ್ತೆ. ಬಿಳಿ ಬಣ್ಣದಲ್ಲಿ ಸುಂದರವಾಗಿ ಇರುತ್ತೆ. ಅಲ್ಲಿ ನೋಡು, ಆ ಕುದುರೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಇಬ್ರು ಮಾತಾಡ್ಕೊಳ್ತಾರೆ. ಇಲ್ಲಿ ಕರ್ದ್ರು ದೇವಿ, ಆ ಕುದುರೆ ಸುಂದರವಾಗಿದೆ ಆದ್ರೆ ಬಾಲ ಮಾತ್ರ ಕಪ್ಪಗಿದೆ ಅಂತ ಕರ್ದ್ರು ದೇವಿ. ಇಲ್ಲಿ ವಿನತಾದೇವಿ, ಕುದುರೆ ಪೂರನೇ ಬಿಳಿ ಬಣ್ಣದಲ್ಲಿ ಇದೆ, ಬಾಲನೂ ಬಿಳಿ ಬಣ್ಣದಲ್ಲಿದೆ ಅಂತ ಹೇಳಿ ಇಬ್ರು ಏನ್ ಮಾಡ್ತಾರೆ, ಜಗಳ ಮಾಡ್ಕೊಳ್ತಾರಂತೆ. ಅವಾಗ ಕರ್ದ್ರು ದೇವಿ ಹೇಳ್ತಾಳೆ, ನಾಳೆ ಬೆಳಗ್ಗೆ ಬಂದು ನೋಡೋಣ, ಒಂದು ವೇಳೆ ಆ ಕುದುರೆಯ ಬಾಲ ಕಪ್ಪಗಿತ್ತು ಅಂತಂದ್ರೆ ನೀನು ನನ್ನ ದಾಸ್ಯಳಾಗ್ಬೇಕು, ಅಂದ್ರೆ ಕರ್ದ್ರು ದೇವಿಗೆ ವಿನತಾದೇವಿ ದಾಸ್ಯಳಾಗ್ಬೇಕು. ಒಂದು ವೇಳೆ ಆ ಕುದುರೆಯ ಬಾಲ ಬಿಳಿ ಬಣ್ಣದಲ್ಲಿತ್ತು ಅಂತಂದ್ರೆ ಕರ್ದ್ರದೇವಿ ಹೇಳ್ತಾಳೆ, ನಾನು ನಿನ್ನ ದಾಸ್ಯಳಾಗ್ತೀನಿ ಅಂತ ಹೇಳಿ ವಿನತಾದೇವಿಗೆ ಹೇಳ್ತಾಳಂತೆ. ಹೀಗೆ ಅವರಿಬ್ಬರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಕೂಡಲೇ ಕರ್ದ್ರದೇವಿ ತನ್ನ ಸರ್ಪಗಳ ಮಕ್ಕಳಿಗೆ ಹೇಳ್ತಾಳಂತೆ, ನೀವು ಉಚ್ಚೈಶ್ರವಸ್ ಎಂಬ ಆ ಕುದುರೆಯ ಬಾಲಕ್ಕೆ ಹೋಗಿ ಕಪ್ಪು ಬಣ್ಣದಲ್ಲಿ ಸುತ್ತಕೊಳ್ಳಿ ಅಂತ ಹೇಳಿ ಹೇಳ್ತಾರಂತೆ. ಕೆಲವು ಮಕ್ಕಳು ಹೇಳ್ತಾರೆ, ಇದು ಮೋಸ, ನಾವು ಹಿಂಗೆ ಮಾಡಲ್ಲ ಅಂದಾಗ ತಾಯಿ ಏನ್ ಮಾಡ್ತಾಳೆ, ಕರ್ದ್ರದೇವಿ ಶಾಪವನ್ನ ಮಾಡ್ತಾಳೆ, ಶಾಪ ಕೊಡ್ತಾಳಂತೆ. ಇನ್ನ ಕೆಲವು ಮಕ್ಕಳು ಎಲ್ಲಿ ತಾಯಿ ನನಗೆ ಶಾಪವನ್ನ ಕೊಡ್ತಾರೆ ಅಂತ ಹೇಳಿ ಮುಂಚಿತವಾಗಿ ಆ ಉಚ್ಚೈಶ್ರವಸ್ ಬಾಲಕ್ಕೆ ಹೋಗಿ ಸುತ್ಕೊಂಡ್ಬಿಡ್ತಾರೆ. ಮರು ದಿವಸ ಹೋಗಿ ನೋಡಿದಾಗ ಆ ಕುದುರೆಯ ಬಾಲ ಕಪ್ಪಿಗಿರುತ್ತೆ. ಹಾಗಾಗಿ ವಿನತಾದೇವಿ ಕರ್ದ್ರದೇವಿಯ ದಾಸ್ಯಳಾಗ್ತಾರೆ. ಹೀಗೆ ಸ್ವಲ್ಪ ದಿವಸ ಎಲ್ಲ ಆದ್ಮೇಲೆ ಆ 2ನೇ ಮೊಟ್ಟೆಯಿಂದ ಒಂದು ಗರುಡ ಪಕ್ಷಿಯು ಹುಟ್ಟಿದ ಕೂಡಲೇ ಮೇಲಕ್ಕೆ ಹಾರುತ್ತದೆ. ಹಾರಿದಂತಹ ಪಕ್ಷಿಯು ತನ್ನ ತಾಯಿಯ ಬಳಿ ಬರುತ್ತೆ. ಬಂದು ತನ್ನ ತಾಯಿಯೊಂದಿಗೆ ದಾಸ್ಯ ಅಂದ್ರೆ ಕರ್ದ್ರದೇವಿಗೆ ದಾಸ್ಯಳಾಗಿರ್ತಾಳಲ್ಲ ವಿನತಾದೇವಿ, ದಾಸ್ಯಳಾಗಿದ್ದು ಏನೇನು ಸೇವೆ ಎಲ್ಲ ಮಾಡಬೇಕೋ ಗರುಡ ದೇವರು ಮಾಡ್ತಾರಂತೆ. ಒಮ್ಮೆ ಗರುಡ ದೇವರು ತಮ್ಮ ತಾಯಿ ಕೇಳ್ತಾರಂತೆ, ನಾವ್ ಯಾಕಮ್ಮ ಇವ್ರು ದಾಸ್ಯರಾಗಿರ್ಬೇಕು, ನಾನು ಏನ್ ಮಾಡ್ತೀನಿ, ಅವರ ದಾಸ್ಯದಿಂದ ನಾನು ಬಿಡಿಸ್ತೀನಿ ಅಂತ ಹೇಳಿ ಗರುಡ ದೇವರು ಆ ಕರ್ದ್ರದೇವಿಯ ಮಕ್ಕಳಾದಂತಹ ಸರ್ಪಗಳಿಗೆ ಈ ದಾಸ್ಯವನ್ನು ನಾವು ಬಿಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಗರುಡ ದೇವರು ಸರ್ಪಗಳಿಗೆ ಕೇಳಿದಾಗ ಸರ್ಪಗಳು ಹೇಳ್ತಾರಂತೆ, ಅಮೃತವನ್ನ ತಂದು ಕೊಟ್ರೆ ದಾಸ್ಯವನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರಂತೆ. ಗರುಡ ದೇವರು ಏನ್ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರಂತೆ. ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳೊಟ್ಟಿಗೂ ಯುದ್ಧ ಮಾಡಿದಾಗ ಎಲ್ಲಾ ದೇವತೆಗಳು, ದೇವೇಂದ್ರ ಹೇಳ್ತಾನೆ, ಈ ಗರುಡನು ಬಹಳ ಬಲಶಾಲಿಯಾಗಿದ್ದಾನೆ, ಇವರೊಂದಿಗೆ ಯುದ್ಧ ಮಾಡೋದ್ಕಿಂತ ಮಿತ್ರನಾಗೋಣ, ಏನ್ ಬೇಕು ಅಂತ ಕೇಳೋಣ ಅಂತ ಹೇಳಿ ಇಂದ್ರದೇವರು ಗರುಡ ದೇವರೊಂದಿಗೆ ಮಿತ್ರರಾಗಿ ಏನ್ ಬೇಕು ಅಂತ ಕೇಳಿದಾಗ ಅಮೃತ ಬೇಕಾಗಿದೆ ಅಂತ ಹೇಳಿ ಗರುಡ ದೇವರು ಹೇಳ್ತಾರಂತೆ. ಅಮೃತ ನನಗಲ್ಲ, ನನ್ನ ತಾಯಿ ದಾಸ್ಯವನ್ನ ಬಿಡಿಸ್ಲಿಕ್ಕೋಸ್ಕರ ನಂಗೆ ಅಮೃತ ಬೇಕಾಗಿದೆ, ಆದ್ರೆ ಇಲ್ಲಿರೋ ಸಂದರ್ಭದಲ್ಲಿ ನೀವು ಅಮೃತವನ್ನು ತಗೊಂಡು ಹೋಗಿ ಅಂತೇಳಿ ಇಂದ್ರದೇವರು ಹೇಳ್ತಾರಂತೆ. ಇಂದ್ರದೇವರು ಒಪ್ಕೊಳ್ತಾರೆ. ಅಮೃತವನ್ನು ತಗೊಂಡು ಹೋಗಿ ಸರ್ಪಗಳಿಗೆ ಕೊಟ್ಟು ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಸರ್ಪಗಳು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಹೋಗಿ ಶುದ್ಧರಾಗಿ ಈ ಅಮೃತವನ್ನು ಕುಡಿಯೋಣ ಅಂತ ಹೇಳಿ ದರ್ಭೆಯನ್ನ ಹಾಸಿ ದರ್ಭೆ ಮೇಲೆ ಅಮೃತವನ್ನ ಇಟ್ಟು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರಂತೆ. ಅವ್ರು ಇನ್ನೇನು ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕು, ಇಂದ್ರದೇವರು ಬಂದು ಆ ಅಮೃತವನ್ನ ತಗೊಂಡು ಹೋಗ್ಬಿಡ್ತಾರಂತೆ. ಆಮೇಲೆ ಸರ್ಪಗಳು ಸ್ನಾನ ಮಾಡಿ ಬಂದು ನೋಡಿದಾಗ ಅಲ್ಲಿ ಅಮೃತನೇ ಇರಲ್ಲ. ಆಯ್ತು, ಅಮೃತದ ಬಿಂದು ಆದ್ರೂ ಆ ದರ್ಭೆ ಮೇಲೆ ಇರತ್ತೆ ಅಂತ ಹೇಳಿ ನಾಲಿಗೆಯನ್ನು ನೆಕ್ಕಿದಾಗ ಆ ಚೂಪಾದ ದರ್ಭೆಯಿಂದ ನಾಲಿಗೆ 2 ಆಗತ್ತೆ. ಅವತ್ತಿನಿಂದ ಎಲ್ಲ ಸರ್ಪಗಳಿಗೂ 2 ನಾಲಿಗೆ. ಹೀಗೆ ಇದು ಗರುಡ ದೇವರಿಗೆ ತಮ್ಮ ತಾಯಿ ಮೇಲಿರುವಂತಹ ಪ್ರೀತಿಯನ್ನು ತಿಳಿಸ್ಕೊಳ್ತಿದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮದ್ ಹೇಶಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ.